ನಗರದ ಸಂಯುಕ್ತ ಕರ್ನಾಟಕ ಕಚೇರಿಯಲ್ಲಿ ಏಪ್ರಿಲ್ 7 ಮತ್ತು 8ರಂದು ನಡೆಯುವ ಆರೋಗ್ಯ ಶಿಕ್ಷಣ ಮೇಳ ಕಾರ್ಯಕ್ರಮ ಪ್ರಯುಕ್ತವಾಗಿ ಆಹ್ವಾನ ಪತ್ರಿಕೆಯನ್ನು ಹಿರಿಯ ಪತ್ರಕರ್ತರು ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್.ಪಿ. ಕಾಮರೆಡ್ಡಿಯವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ರೋಡ್, ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿ ಸ್ಥಾನಿಕ ಸಂಪಾದಕರಾದ ಪ್ರಭಾಕರ್ ಜೋಶಿ, ಉಪಸಹಾಯಕ ಸಂಪಾದಕರಾದ ಎಚ್. ಶೇಷಗಿರಿ, ಹಿರಿಯ ವರದಿಗಾರರು ಭೀಮಾಶಂಕರ್ ಫಿರೋಜಾಬಾದ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಸಂಸ್ಥೆ ಎಲ್ಲರೂ ಜಾಯ್ನ್ ಆಗ ಬರ್ರಿ ಚಂದ್ರ ಎಲ್ರಿಗೂ ನಮಸ್ಕಾರ. ಈ ಬರುವ ಏಪ್ರಿಲ್ 7 ಮತ್ತು 8ರಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಕಮಿಟ್ಕರ್ ಕಲ್ಯಾಣ ಮಂಟಪದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಮೇಳ ನಡೀತಾ ಇದೆ. ಇದು ನಮ್ಮ ಸಂಯುಕ್ತ ಕರ್ನಾಟಕ ವತಿಯಿಂದ ಈ ಒಂದು ಮೇಳ ಆಗ್ತಾ ಇದೆ. ಇದು ನಿಜವಾಗಲೂ ಒಂದು ಸಮಾಜಕ್ಕೆ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಬಂದು ಭಾಗವಹಿಸಬೇಕು. ಯಾಕಂದರೆ ಇದರಲ್ಲಿ ಆರೋಗ್ಯ ತಜ್ಞರು ಇದ್ದಾರೆ, ಶಿಕ್ಷಣ ತಜ್ಞರು ಕೂಡ ಇದ್ದಾರೆ. ಇದು ಎಲ್ಲರಿಗೂ ಒಂದು ಬಹಳ ಉಪಯೋಗ ಆಗುವಂಥ ಒಂದು ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಲೇಬೇಕು. ನಮ್ಮ ಅನೇಕರು ಬೆಂಗಳೂರಿನಿಂದಾಗಲಿ ಬೇರೆ ಬೇರೆ ಕಡೆಯಿಂದ ಶಿಕ್ಷಣ ತಜ್ಞರು ಬರ್ತಾ ಇದ್ದಾರೆ ಮತ್ತು ಹಾಸ್ಯ ಸಮ್ಮೇಳನವೂ ಇದೆ. ಅದರಿಂದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡೋದಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದರ ಸದುಪಯೋಗ ಪಡೆದುಕೊಳ್ಬೇಕು. ನಾನು ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ, ಆರ್ಥೋಪೆಡಿಕ್ ಸರ್ಜನ್, ಗುಲ್ಬರ್ಗ. ಹಲವು ಸಂಗೀತ ಕಾರ್ಯಕ್ರಮಗಳನ್ನು, ಅದರೊಟ್ಟಿಗೆ ಪ್ರೇರಣಾದಾಯಿ ಮಾತುಗಳನ್ನು ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು, ಆಮೇಲೆ ಶ್ರೀಶೈವರು, ನಮ್ಮ ಸೋಮಶೇಖರ್ ಅವರು, ಸೋಮೇಶ್ವರ್ ಅವರು, ಮತ್ತು ಡಿ.ವಿ. ಗುರುಪ್ರಸಾದ್ ಅವರು, ಅಂಥವ್ರದ್ದೆಲ್ಲರೂ ಕೂಡ ಪ್ರೇರಣಾದಾಯಿ ಮಾತುಗಳನ್ನು ಬರ್ತಾ ಇದ್ದೇವೆ. ಹಾಗೆ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಸಂಯೋಜಿಸಿದ್ದೇವೆ. ಜನರಿಗೆ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಕೂಡ ಶುದ್ಧವಾಗಿದ್ದರೆ ಶಿಕ್ಷಣ ಮತ್ತು ಆರೋಗ್ಯ ಅದನ್ನು ಉತ್ತೇಜಿಸುತ್ತೆ. ಈ ಕಾರಣಕ್ಕಾಗಿ ಸಂಯುಕ್ತ ಕರ್ನಾಟಕ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 7ನೇ ತಾರೀಕು ಬೆಳಗ್ಗೆ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಆ ನಂತರ ಮಳಿಗೆಗಳ ಉದ್ಘಾಟನೆ ಇದೆ. 30ಕ್ಕೂ ಹೆಚ್ಚು ಮಳಿಗೆಗಳನ್ನು, ಆರೋಗ್ಯ ಮತ್ತು ಶಿಕ್ಷಣ ಮಳಿಗೆಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ನಂತರ ವಿವಿಧ ಪ್ರೇರಣಾದಾಯಿ ಮಾತುಗಳು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಉಪಯುಕ್ತವಾದಂಥ ಮತ್ತು ಆರೋಗ್ಯ ಶಿಬಿರಗಳನ್ನು ಕೂಡ ಏರ್ಪಡಿಸುವ ಮೂಲಕ ಅವರಿಗೆ ಆಯುರ್ವೇದ ಮತ್ತು ಅಲೋಪತಿ ಎರಡನ್ನೂ ಕೂಡ ಇಲ್ಲಿ ಒಂದು ಸಮ್ಮಿಲನಗೊಳಿಸಿದ್ದೇವೆ. ಇದು ಜನತೆಯ ಪರವಾಗಿ, ಜನರಿಗಾಗಿ ಸಂಯುಕ್ತ ಕರ್ನಾಟಕದ ಮಾತೃ ಸಂಸ್ಥೆ ಲೋಕಶಿಕ್ಷಣ ಟ್ರಸ್ಟಿನ ಧ್ಯೇಯೋದ್ದೇಶದೊಂದಿಗೆ ಮಾಡಿಕೊಂಡಂಥ ಒಂದು ಸಾಮಾಜಿಕ ಕಾರ್ಯ. ಎಲ್ಲರೂ ಕೂಡ ಆಗಮಿಸಿ, ಬನ್ನಿ ಮತ್ತು ಯಶಸ್ವಿಗೊಳಿಸಿ. ಸ್ಥಳ ಕಮಿಟ್ಕರ್ ಭವನ, ಜೇವರ್ಗಿ ರೋಡು, ಕಲಬುರಗಿ. ನಮಸ್ಕಾರ. ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಲೋಕ ಶಿಕ್ಷಣ ಟ್ರಸ್ಟ್ ಸಂಚಾಲಿತ ಸಂಯುಕ್ತ ಕರ್ನಾಟಕ ಪತ್ರಿಕೆಯು ಕಲಬುರಗಿ ಆವೃತ್ತಿಯಿಂದ ಆರೋಗ್ಯ ಮತ್ತು ಶಿಕ್ಷಣ ಮೇಳ ಎಂಬ 2 ದಿನಗಳ ಬೃಹತ್ ಕಾರ್ಯಕ್ರಮವನ್ನು ಕಲಬುರಗಿಯ ಕಮಿಟ್ಕರ್ ಭವನದಲ್ಲಿ ಆಯೋಜನೆ ಮಾಡಿದೆ. ಬೆಳಗ್ಗೆ 7 ತಾರೀಕು ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನಾಚರಣೆ ಇರ್ತದೆ. ಈ ಮೇಳವನ್ನು ಕೂಡ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಆರೋಗ್ಯ ಸಚಿವರು ಈ ಮೇಳವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ವಿಶೇಷ ಸಂಚಿಕೆಯನ್ನು ಸಿರಿ ಸಂಪದ ಎಂಬ ವಿಶೇಷ ಸಂಚಿಕೆಯನ್ನು ನಾವು ರೂಪಿಸಿದ್ದೇವೆ. ಆ ಸಂಚಿಕೆಯನ್ನು ನಮ್ಮ ಕಲಬುರಗಿಯ ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀಯುತ ಪ್ರಿಯಾಂಕ ಖರ್ಗೆಜಿಯವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ ಅಜಯ್ ಸಿಂಗ್ ಅವರು, ಬಿ ಆರ್ ಪಾಟೀಲ್ರು,
ಆಮೇಲೆ ಅಸಗೋಡು ಜಯಸಿಂಹ ಅವರು, ಸನ್ಮಾನ್ಯ ಬಸವರಾಜ್ ಮತ್ತಿಮೂಡವರು, ಪ್ರಭು ಚವ್ಹಾಣ್ ಅವರು, ಶರಣಗೌಡ ಕಂದಕೂರವರು, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಫೌಜಿಯಾ ತರುಣಮ್ ಅವರು, ಡಾಕ್ಟರ್ SD ಶರಣಪ್ಪ ಅವರು, ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಅವರು, ಶ್ರೀಯುತ ಕೃಷ್ಣಾಜಿ ಕುಲಕರ್ಣಿ ಅವರು, ಹೀಗೆ ನಮ್ಮ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಹಾಗೆಯೇ ಸಾನ್ನಿಧ್ಯವನ್ನು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸ್ತಾ ಇದ್ದಾರೆ. ನಮ್ಮ ಲೋಕ ಶಿಕ್ಷಣ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಹಾರ್ನಳ್ಳಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗೂ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪ ಅವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಲೋಕ ಶಿಕ್ಷಣ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಈ 2 ದಿನಗಳ ಈ ಭವ್ಯ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲ ದಯವಿಟ್ಟು 2 ದಿನಗಳ ಕಾಲ ಈ ಮೇಳದಲ್ಲಿ ಭಾಗವಹಿಸಿ ಮೇಳದ ಪ್ರಯೋಜನವನ್ನು ಪಡಿಬೇಕಂತೇಳಿ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ. ಮೇಳದ ಪ್ರಮುಖ ಉದ್ದೇಶ ಏನು? ಈ ಮೇಳದ ಪ್ರಮುಖ ಉದ್ದೇಶ ಏನಂದರೆ ಆರೋಗ್ಯ ಮತ್ತು ಶಿಕ್ಷಣ. ಸಾರ್ವಜನಿಕರು ಆರೋಗ್ಯಯುತವಾಗಿ ಉತ್ತಮ ಶಿಕ್ಷಣವನ್ನು ಪಡೆದರೆ ತಮ್ಮ ಕುಟುಂಬವನ್ನು, ಆ ಮೂಲಕ ಸಮಾಜವನ್ನು, ಆ ಮೂಲಕ ನಮ್ಮ ದೇಶವನ್ನು ಸದೃಢಗೊಳಿಸಲಿಕ್ಕೆ ಸಾಧ್ಯ ಇದೆ ಎಂಬ ಉತ್ತಮ ಸಂದೇಶವನ್ನು ನಮ್ಮ ಹೊರಗೆ ನೀಡಲಿಕ್ಕಾಗಿ ಈ 2 ದಿನಗಳ ಕಾಲ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಈ ಮೇಳದಲ್ಲಿ ನಗರದ ಉದ್ಯಮಿಗಳು, ಗಣ್ಯರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯವಾಗಿ ಯುವ ಜನಾಂಗ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರಯೋಜನ ಪಡಿಬೇಕು ಅಂತೇಳಿ, ಮತ್ತು ಸಾರ್ವಜನಿಕರು ಕೂಡ ಇದರಲ್ಲಿ ಬೌದ್ಧಿಕ ಉಪನ್ಯಾಸಗಳಿರ್ತವೆ, ಚರ್ಚೆ ಇರ್ತವೆ, ರಸಪ್ರಶ್ನೆಗಳಿರ್ತವೆ, ಹಾಗೂ ಭಾಳ ಸುಪ್ರಸಿದ್ಧ ಗಾಯಕರು ದಾಸವಾಣಿಯನ್ನು ನಡೆಸ್ಕೊಡ್ತಾರೆ, ವಚನ ಗಾಯನ ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಪ್ರದೇಶದ ಬೀಚಿ ಎಂದೇ ಖ್ಯಾತರಾದಂಥ ಗಂಗಾವತಿ ಪ್ರಾಣೇಶ್ ಅವರು ಹಾಸ್ಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಇತರೆ ಮನೋರಂಜನೆ ಕಾರ್ಯಕ್ರಮಗಳು ಇರ್ತವೆ. ಹಾಗಾಗಿ ಬುದ್ಧಿಗೂ, ಮನಸ್ಸಿಗೂ ಮತ್ತು ಇಡೀ ಸಮಾಜಕ್ಕೆ ಉಪಯೋಗ ಆಗುವಂಥ ಸಂದೇಶಗಳನ್ನು ನೋಡುವಂತಹ ಈ ಆರೋಗ್ಯ ಮತ್ತು ಶಿಕ್ಷಣ ಮೇಳ ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಕಳಕಳಿಯ ಮನವಿಯನ್ನು ನಾನು ಕಲಬುರಗಿ ಆವೃತ್ತಿಯ ಸಂಯುಕ್ತ ಕರ್ನಾಟಕದ ಪರವಾಗಿ